ನಮಸ್ಕಾರ. ಕೆಸಿಎನ್ ಜಿಲ್ಲಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಸೀತಾಂಗೋಳಿ ಕೊಲೆ ಪ್ರಕರಣದ ಆರೋಪಿಯ ಬಂಧನ. ಕುಡಿದ ಮತ್ತಿನಲ್ಲಿ ನಡೆದ ಜಗಳ ಕೊಲೆಗೆ ಕಾರಣವೆಂದು ಪೊಲೀಸರ ನಿಗಮನ. ಬಿಸಿಲಾಘಾತಕ್ಕೆ ತುತ್ತಾದ ಕಾಞಂಗಾಡ್ ನಗರಸಭೆ ಕೌನ್ಸಿಲರ್ ಉನ್ನಿಕೃಷ್ಣನ್ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲು. ನುಳ್ಳಿಪಾಡಿ ನಿರ್ಮಾಣ ಹಂತದ ಕಟ್ಟಡದಲ್ಲಿ ಪತ್ತೆಯಾದ ಶವವು ಕೊಲೆಯೆಂದು ಸ್ಪಷ್ಟ. ಆರೋಪಿ ಮಂಜುನಾಥನನ್ನು ಹಾಸನದಲ್ಲಿ ಸೆರೆ ಹಿಡಿದ ಪೊಲೀಸರು. ಚುನಾವಣೆಯ ಮತ ಎಣಿಕೆಗೆ ಕೇವಲ ದಿನಗಳು ಬಾಕಿ. ಬಹುನಿರೀಕ್ಷೆಯಲ್ಲಿ ಹಲವು ಪಕ್ಷಗಳು. ಬಾಲ್ಯ ವಿವಾಹಕ್ಕೆ ಸಂಬಂಧಿಸಿದ ಪ್ರಕರಣ ತೀವ್ರಗತಿಯಲ್ಲಿ. ಇಮಾಮ್ ರಹಮತುಲ್ಲಾ ಹೇಳಿಕೆಯನ್ನು ದಾಖಲಿಸಿಕೊಂಡ ಚಂದೇರ ಪೊಲೀಸರು. ವಾರ್ತೆಗಳು ವಿವರವಾಗಿ. ಕಾಸರಗೋಡು ಸೀತಂಗೋಳಿ ಕೊಲೆ ಪ್ರಕರಣದ ಆರೋಪಿಯ ಬಂಧನ. ನಾಯ್ಕಾಪು ನಿವಾಸಿ ಶ್ರೀನಿವಾಸ ಎಂಬಾತನನ್ನು ಬಂಧಿಸಲಾಗಿರುವುದು. ಕುಡಿದ ಮತ್ತಿನಲ್ಲಿ ನಡೆದ ಜಗಳ ಕೊಲೆಗೆ ಕಾರಣ ಎಂದು ಪೊಲೀಸರು ತಿಳಿಸಿದ್ದಾರೆ. ಪಾಡಲಲ್ಕರ್ ನಿವಾಸಿ ಸಫಾಯತ್ ಅವರ ತಲೆಗೆ ಹೊಡೆದು ಕೊಲೆ ಮಾಡಲಾಗಿದೆ. ಸೀತಂಗೋಳಿಯ ಚಾಲಕನ ಕೊಲೆ ಪ್ರಕರಣದ ಆರೋಪಿಯನ್ನು ಬಂಧಿಸಲಾಗಿದೆ. ಕುಂಬಳೆ ನಾಯ್ಕಾಪು ಇಚ್ಚುಲಂಪಾಡಿಯ ನಿವಾಸಿ ಶ್ರೀನಿವಾಸ ಕೋಡಿಯಮ್ಮ ಎಂಬಾತನನ್ನು ಪೊಲೀಸರು ಬಂಧಿಸಿದ್ದಾರೆ. ಬಪ್ಪಾಲಿ ಪೊನ್ನಂ ಪಾಡಲಡ್ಕ ನಿವಾಸಿ ಶಫಯತ್ ಎಂಬಾತನನ್ನು ತಲೆಗೆ ಹೊಡೆದು ಕೊಲೆ ಮಾಡಲಾಗಿರುವುದು. ಕುಡಿತದ ಲಹರಿಯಿಂದ ಉಂಟಾದ ತರ್ಕವೇ ಕೊಲೆಗೆ ಕಾರಣ ಎಂದು ಪೊಲೀಸರು ತಿಳಿಸಿದ್ದಾರೆ. ಸೀತಂಗೋಳಿ ಪೆರ್ಲಾ ರಸ್ತೆಯ ಬಿವರೇಜ್ ಔಟ್ಲೆಟ್ ಬಳಿ ಖಾಲಿ ಕಟ್ಟಡವೊಂದರಲ್ಲಿ ಕಳೆದ ದಿನ ಶವ ಪತ್ತೆಯಾಗಿತ್ತು. ಮರದ ಕೊಂಬೆಯಿಂದ ತಲೆಗೆ ಹೊಡೆದು ಕೊಲೆ ಮಾಡಿರುವ ಸ್ಥಿತಿಯಲ್ಲಿ ಶವ ಕಂಡುಬಂದಿದೆ. ಘಟನಾ ಸ್ಥಳದಿಂದ ಪೊಲೀಸರು ಮರದ ಕೊಂಬೆಯನ್ನು ವಶಪಡಿಸಿಕೊಂಡಿದ್ದಾರೆ. ಕೊಲೆಯ ಹಿಂದಿನ ದಿನ ಶಫಯತ್ ಹಾಗೂ ಶ್ರೀನಿವಾಸ ನಡುವೆ ಮಾತಿನ ಚಕಮಕಿ ಹಾಗೂ ಜಗಳ ನಡೆದಿತ್ತು. ಇದರ ಮುಂದುವರಿಕೆಯಿಂದಾಗಿ ಈ ಕೊಲೆ ನಡೆದಿದೆ ಎಂದು ತಿಳಿದು ಬಂದಿದೆ. ಶಫಯತ್ ಸೀತಂಗೋಳಿಯಲ್ಲಿ ಕೋಳಿ ಅಂಗಡಿಯೊಂದಕ್ಕೆ ವಾಹನ ಚಾಲಕನಾಗಿ ಕೆಲಸ ಮಾಡುತ್ತಿದ್ದರು. ಅವರು ಈ ಹಿಂದೆ ತರಕಾರಿ ಹಾಗೂ ಮೀನುಗಳನ್ನು ಮಾರಾಟ ಮಾಡುವ ಕೆಲಸವನ್ನು ನಿರ್ವಹಿಸುತ್ತಿದ್ದರು. ಕೊಲೆಯಾದ ಸ್ಥಳವು ಅರಣ್ಯದಿಂದ ಆವೃತವಾಗಿರುವ ಪ್ರದೇಶವಾಗಿದ್ದು ಕುಡುಕರ ತಾಣವಾಗಿ ಮಾರ್ಪಟ್ಟಿದೆ ಎಂದು ಹೇಳಲಾಗುತ್ತಿದೆ. ಆರೋಪಿಯನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ ಬಳಿಕ ರಿಮಾಂಡ್ ಮಾಡಲಾಗಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಞಂಗಾಡ್ ನಗರಸಭೆಯ ಕೌನ್ಸಿಲರ್ ಬಿಸಿಲಾಘಾತ ತುತ್ತಾಗಿದ್ದಾರೆ. 19ನೇ ವಾರ್ಡ್ ಕೌನ್ಸಿಲರ್ ಎನ್ ಉನ್ನಿಕೃಷ್ಣನ್ ಬಿಸಿಲಾಘಾತಕ್ಕೆ ತುತ್ತಾಗಿರುವುದು. ಕಾಞಂಗಾಡ್ ನಗರಸಭೆಯ 19ನೇ ವಾರ್ಡ್ ಕೌನ್ಸಿಲರ್ ಉನ್ನಿಕೃಷ್ಣನ್ ಬಿಸಿಲಾಘಾತಕ್ಕೆ ತುತ್ತಾಗಿದ್ದಾರೆ. ಕಾಞಂಗಾಡ್ ನಗರದಲ್ಲಿ ದ್ವಿಚಕ್ರ ವಾಹನದಲ್ಲಿ ಸಂಚರಿಸುತ್ತಿದ್ದಾಗ ಅವರು ಬಿಸಿಲಾಘಾತಕ್ಕೆ ತುತ್ತಾಗಿದ್ದಾರೆ ಎಂದು ಶಂಕಿಸಲಾಗಿದೆ. ಸಾರ್ವಜನಿಕ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಿ ಹಿಂತಿರುಗುತ್ತಿದ್ದಾಗ ಈ ಘಟನೆ ನಡೆದಿದೆ. ಅವರ ಕುತ್ತಿಗೆಯ ಕೆಳಭಾಗ, ದೇಹದ ಮುಂಭಾಗ ಹಾಗೂ ಹಿಂಭಾಗದಲ್ಲಿ ಸುಟ್ಟ ಗಾಯಗಳಾಗಿವೆ. നമസ്കാരം, ഞാൻ കാഞ്ഞങ്ങാട് നഗരസഭയുടെ 19ാം വാർഡ് കൗൺസിലർ ഉണ്ണികൃഷ്ണനാണ്. എനിക്ക് ഇന്നലെ ടൗണിലേക്ക് പോകുന്ന സമയത്ത് ഒരു ഉച്ച സമയത്ത് ബൈക്കിൽ പോയതാണ്. പൊള്ളലേൽക്കുകയും പിന്നീട് നോക്കുമ്പോൾ വളരെ കാഠിന്യത്തിൽ പൊള്ളലേൽക്കുകയുണ്ടായി. ഡോക്ടറെ കാണിച്ച് സ്ഥിരീകരിച്ചു. സൂര്യാഘാതം കിട്ടിയെന്നാണ് അറിഞ്ഞത്. ഭയങ്കര വീട്ടിൽ റെസ്റ്റിലാണ്. വേദന ഉണ്ട്, വളരെ പ്രയാസത്തിലാണ്. ಉನ್ನಿಕೃಷ್ಣನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಞಂಗಾಡ್. ಕಾಸರಗೋಡಿನ ನುಳ್ಳಿಪಾಡಿಯಲ್ಲಿ ನಿರ್ಮಾಣ ಹಂತದ ಕಟ್ಟಡವೊಂದರಲ್ಲಿ ಯುವಕನ ಶವ ಪತ್ತೆಯಾದ ಪ್ರಕರಣದಲ್ಲಿ ಆರೋಪಿಯನ್ನು ಬಂಧಿಸಲಾಗಿದೆ. ಆರೋಪಿ ಮಂಜುನಾಥನ ಬಂಧನದೊಂದಿಗೆ ನಿರ್ಣಾಯಕವಾದ ಮಾಹಿತಿ ಬೆಳಕಿಗೆ ಬಂದಿದೆ. ಕುಡಿದ ಮತ್ತಿನಲ್ಲಿ ನಡೆದ ಜಗಳ ಯುವಕನ ಕೊಲೆಗೆ ಕಾರಣವಾಗಿದೆ ಎಂದು ಪೊಲೀಸರು ಮಾಹಿತಿ ನೀಡಿದರು. ರಾಷ್ಟ್ರೀಯ ಹೆದ್ದಾರಿಯ ಬಳಿಯ ನುಳ್ಳಿಪಾಡಿಯಲ್ಲಿ ನಿರ್ಮಾಣ ಹಂತದ ಕಟ್ಟಡವೊಂದರಲ್ಲಿ ಕರ್ನಾಟಕದ ನಿವಾಸಿಯ ಶವ ಪತ್ತೆಯಾದ ಘಟನೆ ಕೊಲೆ ಎಂದು ತಿಳಿದು ಬಂದಿದೆ. ಆರೋಪಿ ಕರ್ನಾಟಕದ ಗದಗ ಲಕ್ಷ್ಮೇಶ್ವರ ನಿವಾಸಿ ಮಂಜುನಾಥ್ ಎಂಬಾತನನ್ನು ಬಂಧಿಸಲಾಗಿರುವ ಜೊತೆಗೆ ಪ್ರಮುಖ ಮಾಹಿತಿ ಬೆಳಕಿಗೆ ಬಂದಿದೆ. ಕುಡಿತದ ಅಮಲಿನಲ್ಲಿ ನಡೆದ ಜಗಳ ಯುವಕನ ಕೊಲೆಗೆ ಕಾರಣವಾಗಿದೆ ಎಂದು ವರದಿಯಾಗಿದೆ. ಕೊಲೆಯಾದ ಯುವಕ ಹಾಗೂ ಮಂಜುನಾಥ್ ಸ್ನೇಹಿತರಾಗಿದ್ದರು. ಸಾಲ ನೀಡಿದ ಹಣವನ್ನು ಹಿಂತಿರುಗಿಸುವಂತೆ ಒತ್ತಾಯಿಸಿದ ಪರಿಣಾಮ ವಿವಾದ ಉಂಟಾಗಿದೆ ಎಂದು ಪೊಲೀಸ್ ತನಿಖೆಯಲ್ಲಿ ತಿಳಿದು ಬಂದಿದೆ. ಮಾರ್ಚ್ 10ರ ರಾತ್ರಿ ಕಟ್ಟಡದಲ್ಲಿ ಲಿಫ್ಟಿಗಾಗಿ ಆಗಿದ ಗುಂಡಿಯಲ್ಲಿ ಶವ ಪತ್ತೆಯಾಗಿತ್ತು. ಈ ಕಟ್ಟಡದ ಬಳಿ ಸಮಾಜ ವಿರೋಧಿ ಶಕ್ತಿಗಳು ನೆಲೆಯೂರುತ್ತಿವೆ ಹಾಗೂ ರಾತ್ರಿ ಕಾಲದಲ್ಲಿ ಇಲ್ಲಿ ಮಾದಕ ದ್ರವ್ಯಗಳನ್ನು ಬಳಸಲಾಗುತ್ತಿದೆ ಎಂದು ಕಟ್ಟಡ ಮಾಲೀಕರ ಮಗನಿಗೆ ಮಾಹಿತಿ ಲಭ್ಯವಾಗಿತ್ತು. ಇದರ ಬಳಿಕ ಅವರು ಹೆಚ್ಚಿನ ದಿನಗಳಲ್ಲಿ ರಾತ್ರಿಯಲ್ಲಿ ಬಂದು ಪರಿಶೀಲನೆ ನಡೆಸುತ್ತಿದ್ದರು. ಇಂತಹ ಪರಿಶೀಲನೆಗೆ ಹೋದಾಗ ಮಾರ್ಚ್ 10ರಂದು ಶವ ಪತ್ತೆಯಾಗಿತ್ತು. ಅವರ ದೂರಿನ ಮೇರೆಗೆ ಪೊಲೀಸರು ಆರಂಭದಲ್ಲಿ ಅಸ್ವಾಭಾವಿಕ ಸಾವಿನ ಪ್ರಕರಣ ದಾಖಲಿಸಿಕೊಂಡಿದ್ದರು. ಮೃತ ವ್ಯಕ್ತಿ ಕರ್ನಾಟಕದ ಬಳೆಗ ಹೊಸೂರಿನ ಚಂದ್ರಶೇಖರ್ ಸುರೇಶ್ ಎಂದು ಗುರುತಿಸಲಾಗಿತ್ತು. ಅವರು ಕಾಸರಗೋಡಿನಲ್ಲಿ ವಾಸಿಸುತ್ತಿದ್ದು ಕಾಂಕ್ರೀಟ್ ಕೆಲಸ ಮಾಡುತ್ತಿದ್ದರು. ಇವರ ಜೊತೆಗೆ ಕೆಲಸ ಮಾಡುತ್ತಿದ್ದ ವ್ಯಕ್ತಿಯೇ ಈಗ ಬಂಧಿತನಾಗಿರುವ ಮಂಜುನಾಥ್. ಆರೋಪಿ ಮಂಜುನಾಥ್ ಹಾಗೂ ಮೃತ ಚಂದ್ರಶೇಖರ್ ಸ್ನೇಹಿತರಾಗಿದ್ದರು.
ಈ ಮಧ್ಯೆ ಮಂಜುನಾಥ್ ಮೃತ ಚಂದ್ರಶೇಖರಿಗೆ 2,000 ರೂಪಾಯಿ ಸಾಲ ನೀಡಿದ್ದರು. ಅದನ್ನು ಬಹಳ ದಿನಗಳಿಂದ ಹಿಂತಿರುಗಿಸಲಿಲ್ಲ. ಘಟನೆ ನಡೆದ ರಾತ್ರಿ ಈ ಕಟ್ಟಡದ ಬಳಿ ಇಬ್ಬರು ಮದ್ಯಪಾನ ಮಾಡುತ್ತಿದ್ದಾಗ ಮಂಜುನಾಥ್ ಸಾಲದ ಬಗ್ಗೆ ಪ್ರಸ್ತಾಪಿಸಿದರು. ಚಂದ್ರಶೇಖರ್ ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ದು, ಬಳಿಕ ವಾಗ್ವಾದ ಕೊಲೆಗೆ ಕಾರಣವಾಯಿತು. ಮಂಜುನಾಥ್ ಮನೆಯಿಂದ ದೂರ ನಿಂತು ಬೇರೆ ಬೇರೆ ಸ್ಥಳಗಳಲ್ಲಿ ಕೆಲಸ ಮಾಡುವ ವ್ಯಕ್ತಿಯಾಗಿರುವುದರಿಂದ ಆತನನ್ನು ಸೆರೆ ಹಿಡಿಯುವುದು ಪೊಲೀಸರಿಗೆ ಕಷ್ಟ ಸಾಧ್ಯವಾಗಿತ್ತು. ಆರೋಪಿ ಹಾಸನದಲ್ಲಿದ್ದಾನೆ ಎಂಬ ಮಾಹಿತಿ ಪಡೆದ ಬಳಿಕ 4 ದಿನಗಳ ಕಾಲ ಅಲ್ಲಿಯೇ ಇದ್ದು ಆತನನ್ನು ಪೊಲೀಸರು ಸೆರೆ ಹಿಡಿದಿದ್ದಾರೆ. ತನಿಖೆಯ ನೇತೃತ್ವ ವಹಿಸಿದ್ದ ಕಾಸರಗೋಡು ನಗರ ಇನ್ಸ್ಪೆಕ್ಟರ್ ಪಿ ನಲಿನಾಕ್ಷನ್, ಬದಿಯಡ್ಕ ಪೊಲೀಸ್ ಠಾಣೆಯ ಎಎಸ್ಐ ಪ್ರಸಾದ್, ಕಾಸರಗೋಡು ನಗರ ಠಾಣೆಯ ರತೀಶ್ ಹಾಗೂ ಶ್ರೀರಾಜ್ ಎಂಬುವರು ಕಾರ್ಯಾಚರಣೆಯ ತಂಡದಲ್ಲಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಚುನಾವಣೆಯ ಮತ ಎಣಿಕೆಗೆ ಕೇವಲ ದಿನಗಳು ಮಾತ್ರ ಬಾಕಿ ಇರುವಾಗ ಪಕ್ಷಗಳು ನಿರೀಕ್ಷೆಯಲ್ಲಿವೆ. 5 ವಿಧಾನಸಭಾ ಕ್ಷೇತ್ರಗಳ ಪೈಕಿ 3 ಕ್ಷೇತ್ರಗಳಲ್ಲಿ ಎಡರಂಗ ಉಳಿಸಿಕೊಳ್ಳುವ ನಿರೀಕ್ಷೆಯಲ್ಲಿದೆ. ಮಂಜೇಶ್ವರ ಹಾಗೂ ಕಾಸರಗೋಡಿನ ಜೊತೆಗೆ ಉದುಮವನ್ನು ಯುಡಿಎಫ್ ವಶಪಡಿಸಿಕೊಳ್ಳುವ ನಿರೀಕ್ಷೆಯಲ್ಲಿದೆ. ಮಂಜೇಶ್ವರ ಹಾಗೂ ಕಾಸರಗೋಡಿನಲ್ಲಿ ಎನ್ಡಿಎ ಗೆಲ್ಲುವ ನಿರೀಕ್ಷೆಯಲ್ಲಿದೆ. ಜಿಲ್ಲೆಯಲ್ಲಿ ನಿಕಟ ಸ್ಪರ್ಧೆ ನಡೆದ ಕಾರಣದಿಂದ ಫಲಿತಾಂಶಕ್ಕಾಗಿ ಪಕ್ಷಗಳು ಕಾತರದಿಂದ ಕಾಯುತ್ತಿವೆ. ವಿಧಾನಸಭಾ ಚುನಾವಣೆಯ ಫಲಿತಾಂಶ ಬರಲು ಕೇವಲ ದಿನಗಳು ಬಾಕಿ ಇರುವಾಗ ಕಾಸರಗೋಡು ಜಿಲ್ಲೆಯಲ್ಲಿ 3 ಪಕ್ಷಗಳು ಭರವಸೆಯಲ್ಲಿದೆ. ಎಡರಂಗವು 5 ಕ್ಷೇತ್ರಗಳ ಪೈಕಿ 3 ಉಳಿಸಿಕೊಳ್ಳುವ ನಿರೀಕ್ಷೆಯಲ್ಲಿದೆ. ಬಿಜೆಪಿ ಮಂಜೇಶ್ವರ ಕಾಸರಗೋಡು ಕ್ಷೇತ್ರವನ್ನು ಹಾಗೂ ಯುಡಿಎಫ್ ಮಂಜೇಶ್ವರ ಕಾಸರಗೋಡು ಕ್ಷೇತ್ರವನ್ನು ಗೆಲ್ಲುವ ನಿರೀಕ್ಷೆಯಲ್ಲಿದೆ. ಉದುಮದಲ್ಲಿ ಯುಡಿಎಫ್ ಗೆಲ್ಲುತ್ತದೆ ಎಂಬ ಭರವಸೆಯನ್ನು ಹಂಚಿಕೊಳ್ಳುವಾಗ ಎಲ್ಡಿಎಫ್ ಈ ಬಾರಿಯೂ ಉದುಮದಲ್ಲಿ ಗೆಲ್ಲುತ್ತದೆ ಎಂಬ ದೃಢ ವಿಶ್ವಾಸದಲ್ಲಿದೆ. ಕಾಂಜಂಗಡ ಕ್ಷೇತ್ರ ತನ್ನ ಕೈಯಲ್ಲಿದೆ ಎಂದು ಎಡರಂಗ ದೃಢ ಅಂದಾಜಿನ ಪ್ರಕಾರ ಮುನ್ನಡೆಯುತ್ತಿದ್ದರೆ, ಇಲ್ಲಿ ಇತರ ಪಕ್ಷಗಳು ಫಲಿತಾಂಶದ ತವಕದಲ್ಲಿದೆ. ಯುಡಿಎಫ್ ಉದುಮದಲ್ಲಿ ಗೆಲುವು ಸಾಧಿಸಿದರೆ, ಎನ್ಡಿಎ ಮಂಜೇಶ್ವರದಲ್ಲಿ ತನ್ನ ಖಾತೆಯನ್ನು ತೆರೆಯಲು ಸಾಧ್ಯವಾದರೆ, ಯುಡಿಎಫ್ ತ್ರಿಕರಿಪುರದಲ್ಲಿ ತನ್ನ ಖಾತೆಯನ್ನು ತೆರೆಯಲು ಸಾಧ್ಯವಾದರೆ ಅದು ಐತಿಹಾಸಿಕ ಸಾಧನೆಯಾಗಲಿದೆ. ಯುವಕರು, ಕಾರ್ಮಿಕರು, ಉದ್ಯೋಗಿಗಳು, ಮಹಿಳೆಯರು ಹಾಗೂ ಸರ್ಕಾರಿ ನೌಕರರು ಸೇರಿದಂತೆ ಎಲ್ಲ ವರ್ಗದ ಜನರಿಗೆ ಸರ್ಕಾರ ನೀಡಿದ ಸವಲತ್ತುಗಳು, ಎಲ್ಲ ರೀತಿಯ ಸರ್ಕಾರಿ ವಿರೋಧಿ ಅಭಿಯಾನಗಳಿಂದ ಬದುಕುಳಿಯಲು ಸಹಾಯ ಮಾಡುವ ಭರವಸೆಯಾಯಿತು ಎಂದು ಸಿಪಿಎಂ ಜಿಲ್ಲಾ ಕಾರ್ಯದರ್ಶಿ ಎಂ ರಾಜಗೋಪಾಲನ್ ಹೇಳಿದರು. ಕಾಸರಗೋಡು ಜಿಲ್ಲೆಯ 5 ಸ್ಥಾನಗಳಲ್ಲಿ 3 ಸ್ಥಾನಗಳನ್ನು ಎಲ್ಡಿಎಫ್ ಗೆಲ್ಲುವ ಮೂಲಕ ಜಿಲ್ಲೆಯ ಪ್ರಸ್ತುತ ಸ್ಥಿತಿ ಮುಂದುವರಿಯಲಿದೆ. ಉದುಮ, ಕಾಂಜಂಗಡ್ ಹಾಗೂ ತ್ರಿಕರಿಪುರದಲ್ಲಿ ಎಲ್ಡಿಎಫ್ ಗೆಲ್ಲುತ್ತದೆ ಎಂದು ಸಿಪಿಐಎಂ ಸ್ಪಷ್ಟಪಡಿಸಿದೆ. ಕಾಂಜಂಗಡನ್ನು ಹೊರತುಪಡಿಸಿ ಉಳಿದ 4 ಕ್ಷೇತ್ರಗಳನ್ನು ಯುಡಿಎಫ್ ಗೆಲ್ಲುವ ವಿಶ್ವಾಸದಲ್ಲಿದೆ ಎಂದು ಡಿಸಿಸಿ ಅಧ್ಯಕ್ಷ ಪಿಕೆ ಫೈಸಲ್ ಹೇಳಿದರು. ಬೂತ್ ಮಟ್ಟದಲ್ಲಿ ಲಭಿಸಿರುವ ಅಂದಾಜಿನ ಪ್ರಕಾರ ಯುಡಿಎಫ್ಗೆ ಮಂಜೇಶ್ವರದಲ್ಲಿ 22,467, ಕಾಸರಗೋಡಿನಲ್ಲಿ 26,456, ಉದುಮದಲ್ಲಿ 10,250 ಹಾಗೂ ತ್ರಿಕರಿಪುರದಲ್ಲಿ 9,469 ಮತಗಳ ಮುನ್ನಡೆ ಸಾಧಿಸಲಿದೆ ಎಂದು ಪಿಕೆ ಫೈಸಲ್ ಹೇಳಿದರು. ಯುಡಿಎಫ್ ಮಂಜೇಶ್ವರದಲ್ಲಿ 10,000, ಕಾಸರಗೋಡಿನಲ್ಲಿ 15,000ದಿಂದ 20,000, ಉದುಮದಲ್ಲಿ 1,500 ಮತಗಳ ಬಹುಮತದಿಂದ ಗೆಲ್ಲುವ ನಿರೀಕ್ಷೆಯಿದೆ. ತ್ರಿಕರಿಪುರದಲ್ಲಿ ಗೆಲುವು ಸಾಧಿಸುವ ವಿಶ್ವಾಸವಿದೆ ಎಂದು ಮುಸ್ಲಿಂ ಲೀಗ್ ಜಿಲ್ಲಾಧ್ಯಕ್ಷ ಹಾಗೂ ಕಾಸರಗೋಡು ವಿಧಾನಸಭಾ ಕ್ಷೇತ್ರದ ಯುಡಿಎಫ್ ಅಭ್ಯರ್ಥಿ ಕಲ್ಲಟ್ರ ಮಾಯಿನ್ ಹಾಜಿ ವ್ಯಕ್ತಪಡಿಸಿದರು. ತ್ರಿಕರಿಪುರದಲ್ಲಿ ಗೆಲುವಿನ ನಿರೀಕ್ಷೆಯಿದೆ. ಕಾಂಜಂಗಡ್ ಕ್ಷೇತ್ರದಲ್ಲಿ ಯಾವುದೇ ಭರವಸೆ ಇಲ್ಲ ಎಂದು ಕಲ್ಲಟ್ರ ಮಾಯಿನ್ ಹಾಜಿ ಸ್ಪಷ್ಟಪಡಿಸಿದರು. ಈ ಬಾರಿ ಮಂಜೇಶ್ವರದಲ್ಲಿ ಎನ್ಡಿಎ ಮಹತ್ವದ ಗೆಲುವು ಸಾಧಿಸಲಿದೆ. ಕಾಸರಗೋಡಿನಲ್ಲಿಯೂ ಗೆಲುವಿನ ದೃಢ ಭರವಸೆಯಲ್ಲಿದೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷೆ ಎಂಎಲ್ ಅಶ್ವಿನಿ ಸ್ಪಷ್ಟಪಡಿಸಿದರು. ಇತರ ಕ್ಷೇತ್ರಗಳಲ್ಲಿ ನಿರ್ಣಾಯಕ ಪ್ರಗತಿ ಇರುತ್ತದೆ ಎಂದು ಅಶ್ವಿನಿ ಅಭಿಪ್ರಾಯಪಟ್ಟರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಪಡನ್ನ ಬಾಲ್ಯ ವಿವಾಹಕ್ಕೆ ಸಂಬಂಧಿಸಿದಂತೆ ಚಂದೇರ ಪೊಲೀಸರು ಅಳಿಕಲ್ ಜುಮಾ ಮಸೀದಿಯ ಇಮಾಮ್ ಹೇಳಿಕೆ ದಾಖಲಿಸಿದ್ದಾರೆ. ಚಂದೇರ ಪೊಲೀಸರು ಅಳಿಕಲ್ ಜುಮಾ ಮಸೀದಿಯ ಇಮಾಮ್ ರಹಮತುಲ್ಲಾ ಮದನಿ ಹೇಳಿಕೆ ದಾಖಲಿಸಿಕೊಂಡಿದ್ದಾರೆ. ಮಸೀದಿಯಲ್ಲಿ ನಡೆದಿರುವುದು ಧಾರ್ಮಿಕ ವಿವಾಹ ಎಂದು ಮಸೀದಿ ಖತೀಬ್ ರಹಮತುಲ್ಲಾ ಹೇಳಿದರು. ವಾರ್ಡ್ ಸದಸ್ಯರೂ ಆಗಿದ್ದ ಮಸೀದಿ ಕಾರ್ಯದರ್ಶಿ ನೇತೃತ್ವದಲ್ಲಿ ನಡೆದ 16 ವರ್ಷದ ಬಾಲಕಿ ಮತ್ತು 28 ವರ್ಷದ ವ್ಯಕ್ತಿಯ ವಿವಾಹ ನಡೆಸಿದ್ದು ವಿವಾದಕ್ಕೆ ಕಾರಣವಾಗಿತ್ತು. ಘಟನೆಯನ್ನು ತಿರುಚಲು ಪ್ರಯತ್ನಗಳು ನಡೆಯುತ್ತಿವೆ ಎಂಬ ಆರೋಪ ಕೇಳಿಬಂದಿದೆ. ನಿಕ್ಕಾಹ್ ಎಂಬ ಧಾರ್ಮಿಕ ಪರವಾದ ವಿವಾಹ ಸಮಾರಂಭ ಪೂರ್ಣಗೊಂಡಿದ್ದರೂ ವಿವಾಹ ನಿಶ್ಚಿತಾರ್ಥ ಮಾತ್ರ ನಡೆದಿದೆ ಎಂದು ಸುದ್ದಿ ಹರಡುತ್ತಿವೆ. ಆದರೂ ಮಸೀದಿಯಲ್ಲಿ ನಡೆದದ್ದು ಧಾರ್ಮಿಕ ಪರವಾದ ವಿವಾಹ ಸಮಾರಂಭ ಎಂದು ಖತೀಬ್ ರಹಮತುಲ್ಲಾ ಮದನಿ ದೃಢಪಡಿಸಿದ್ದಾರೆ. ಹುಡುಗಿಯ ವಯಸ್ಸಿನ ಬಗ್ಗೆ ತಿಳಿದಿಲ್ಲ ಎಂದು ಅವರು ಹೇಳಿದರು. അത് വിശദമായിട്ട് മുമ്പ് ആ ചൈൽഡിന് കൊടുത്തതുപോലെ തന്നെ വിശദമായി കാര്യങ്ങൾ അത് നടന്ന കാര്യങ്ങളൊക്കെ വിശദീകരിച്ച് കൊടുത്തിട്ടുണ്ട്. അപ്പോൾ അത് പിന്നെ സംഭവം ഇവിടെ സാധാരണ നടക്കാറുള്ളത് പോലെ തന്നെ നിക്കാഹ് നമ്മളൊന്നും അറിയലില്ല. നമ്മളിത് ഒരു ഇന്ന സമയത്ത് നിക്കാഹ് ഉണ്ടെന്ന് പറയും, ആ സമയത്ത് നമ്മൾ പോയി ചെയ്തു കൊടുക്കലാണ്. അപ്പോൾ ആ വിഷയത്തിൽ പിന്നെ ഇതും അങ്ങനെ തന്നെ നടന്നിട്ടുള്ളത്. അപ്പോൾ അതിൻ്റെ പെണ്ണിൻ്റെ പ്രായമോ കാര്യങ്ങളോ മറ്റോ ഒന്നും നമ്മൾ അറിയലുമില്ല.
നമ്മളത് അറിയിക്കലുമില്ല. ഇത് കഴിഞ്ഞതിന് ശേഷമാണ് ഇതൊക്കെ അറിയുന്നത്. അപ്പോൾ അതുകൊണ്ട് ആ വിഷയത്തിൽ നമുക്കതിൽ പങ്കില്ല, അത്രേ ഉള്ളൂ. മതപരമായിട്ട് വിവാഹം കഴിഞ്ഞു എന്ന് പറയാം. മതപരമായിട്ട് അതന്നെ ഇപ്പോൾ റെക്കോർഡിക്കലില്ലാത്തതുകൊണ്ട് ഇപ്പോൾ നിയമപരമായിട്ട് നമുക്ക് എന്തില്ല, അത് വിവാഹമാണെന്ന് സ്ഥിരപ്പെടുത്താനുള്ള രേഖകളൊന്നുമില്ല. അവിടെയില്ല ഇവിടെയില്ല, റെക്കോർഡിക്കലായിട്ടില്ല. പിന്നെ ഇങ്ങനെ ചടങ്ങ് നടന്നു. ഈ ചടങ്ങ് നടന്ന് ഇതിപ്പോൾ 2 കുടുംബത്തിനെ ചേർക്കലാണ് ഉള്ളത്. ಹುಡುಗಿ ತನ್ನ ವಯಸ್ಸನ್ನು ಸಾಬೀತುಪಡಿಸುವ ದಾಖಲೆಯನ್ನು ನೀಡದ ಕಾರಣ ಹುಡುಗಿಯ ಮಹಲ್ ಕಮಿಟಿ ಮದುವೆಯನ್ನು ನಡೆಸಲು ಸಿದ್ಧರಿರಲಿಲ್ಲ. ಇದರ ಬಳಿಕ ಎಡಚಕ್ಕೈ ಅಳಿಕ್ಕಲ್ ಜುಮಾ ಮಸೀದಿಯಲ್ಲಿ ನಿಕಾಹ್ ನಡೆಸಲಾಯಿತು. ಬಾಲ್ಯ ವಿವಾಹದ ದೂರಿನಲ್ಲಿ ವರ ಎಡಚಕ್ಕೈ ಬದರ್ ನಗರದ ಶಬೀರ್ ಶೇಖ್, ಹುಡುಗಿಯ ತಂದೆ ಪಡನ್ನ ಗ್ರಾಮ ಪಂಚಾಯತ್ ಸದಸ್ಯ ಮತ್ತು ಎಡಚಕ್ಕೈ ಅಳಿಕ್ಕಲ್ ಜುಮಾ ಮಸೀದಿ ಕಾರ್ಯದರ್ಶಿ ಪಿಕೆ ತಾಜುದ್ದೀನ್ ಮತ್ತು ಜುಮಾ ಮಸೀದಿ ಉಸ್ತಾದ್ ರಹಮತುಲ್ಲಾ ಅವರ ವಿರುದ್ಧ ಹೊಸದುರ್ಗ ಪ್ರಥಮ ದರ್ಜೆ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದ ಸೂಚನೆಯ ಮೇರೆಗೆ ಚಂದೇರ ಪೊಲೀಸರು ಪ್ರಕರಣ ದಾಖಲಿಸಿದ್ದಾರೆ. ತನಿಖೆಯ ಭಾಗವಾಗಿ ಪೊಲೀಸರು ಮಸೀದಿಗೆ ತೆರಳಿ ಖತೀಬ್ ಹೇಳಿಕೆಯನ್ನು ದಾಖಲಿಸಿಕೊಂಡಿದ್ದಾರೆ. ಇದರ ನಡುವೆ ಬಾಲ್ಯ ವಿವಾಹದ ವಿರುದ್ಧ ಡಿವೈಎಫ್ಐ ಮತ್ತು ಮಹಿಳಾ ಅಸೋಸಿಯೇಷನ್ ಸಂಘಟನೆಗಳು ಸಹ ಸಾರ್ವಜನಿಕವಾಗಿ ಪ್ರತಿಭಟಿಸಲು ಮುಂದೆ ಬಂದಿವೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮೊಗ್ರಲ್ ಪುತ್ತೂರು ದಿಡುಪ ಮನವಿರುಳ್ ಇಸ್ಲಾಂ ದರ್ಸಿನ ಕಟ್ಟಡ ಉದ್ಘಾಟನೆ ಹಾಗೂ ಮತಪ್ರಭಾಷಣವು ಏಪ್ರಿಲ್ 30ರಿಂದ ಮೇ 3ರವರೆಗೆ ನಡೆಯಲಿದೆ. ಸಿದ್ಧತೆಗಳು ಪೂರ್ಣಗೊಂಡಿವೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. 7 ದಶಕಗಳ ಪರಂಪರೆಯನ್ನು ಎತ್ತಿ ಹಿಡಿದು ಅನೇಕ ವಿದ್ವಾಂಸರನ್ನು ರೂಪಿಸಿರುವ ಮೊಗ್ರಲ್ ಪುತ್ತೂರು ದಿಡುಪ ಮುನರ್ವಿಲ್ ಇಸ್ಲಾಂ ದರ್ಸಿನ ನೂತನ ಕಟ್ಟಡವನ್ನು ಏಪ್ರಿಲ್ 30 ಗುರುವಾರ ಸಂಜೆ 5 ಗಂಟೆಗೆ ಸಂಸ್ಥಾ ಅಧ್ಯಕ್ಷ ಸೈಯದ್ ಮೊಹಮ್ಮದ್ ಜಿಫ್ರಿ ಮುತ್ತುಕೋಯ ತಂಗಳ್ ಉದ್ಘಾಟಿಸಲಿದ್ದಾರೆ. ಸೈಯದ್ ಆಲಿ ತಂಗಳ್ ಕುಂಬೋಳ್ ಪ್ರಾರ್ಥನೆಗೆ ನೇತೃತ್ವ ನೀಡಲಿದ್ದಾರೆ. ಕೋಟಕುನ್ನು ಖತೀಬ್ ಉಸ್ಮಾನ್ ಅಸದಿ ಪಟೋರಿ ಭಾಷಣ ಮಾಡಲಿದ್ದಾರೆ. ಭಾನುವಾರ ನಡೆಯುವ ಸಮಾರೋಪ ಸಮಾರಂಭವನ್ನು ಸೈಯದ್ ಆಟಕೋಯ ತಂಗಳ್ ಕುಂಬೋಳ್ ಉದ್ಘಾಟಿಸಲಿದ್ದಾರೆ. ಕಾರ್ಯಕ್ರಮದ ಅಂಗವಾಗಿ ಸನ್ಮಾನ ಸಮಾರಂಭವೂ ನಡೆಯಲಿದೆ. ರಾಜಮೋಹನ್ ಉಣ್ಣಿತಾನ್ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ഏപ്രിൽ 30 വ്യാഴം ഉദ്ഘാടന സമ്മേളനം 4:30 പ്രാർത്ഥന ചെയ്ത് കുഞ്ഞിപ്പാട്ടങ്ങൾക്കും പോലെ സ്വാഗതം പി അബ്ദുറഹ്മാൻ ഹാജി ദർസ് സെക്രട്ടറി, അധ്യക്ഷൻ സി എച്ച് ഇസ്മായിൽ ഹാജി ദർസ് പ്രസിഡന്റ്, ഉദ്ഘാടനം ചെയ്തതിൽ മുഹമ്മദ് മുത്തുക്കോയത്തങ്ങൾ, പ്രഭാഷണം കുന്നില് ഖത്തീബ് താജുദ്ദീൻ ദാരിമി. അതുപോലെ ചടങ്ങിൽ വെച്ചിട്ട് ഞങ്ങൾ 5 ആളുകൾ ആദരിക്കുന്നത് അവർ ഈ ദർസിന് വേണ്ടി മുൻകാല കാലങ്ങളിലൊക്കെ ഒന്നുമില്ലാത്ത കാലഘട്ടത്തിലൊക്കെ പ്രവർത്തിച്ച ആളാണ്. പ്രത്യേകിച്ച് സലാഹുദ്ദീൻ സാഹിബ്, ഷാഖ് ഹാജി കോട്ടക്കുന്ന്, എസ് ഫസൽ അഹമ്മദ്, ഹമീദാജി പറപ്പാടി, ഇസ്മായിൽ ഹാജി, ഇത്തരം ആളുകളാണ് നമ്മൾ ആദരിക്കുന്നത്. പിന്നീട് നടക്കുന്ന മജ്ലിസ് നൂറാണ് രാത്രി നടക്കുന്നത്. അതിൽ ഹാഫിദ് റാഷിദ് ഫൈസി കോട്ടക്കുന്ന് ഹിഫ്ദ് കോളേജിന്റെ പ്രിൻസിപ്പൽ നേതൃത്വം നൽകും. അതിന്റെ പ്രാർത്ഥനയ്ക്ക് നേതൃത്വം നൽകും. നേതൃത്വം നൽകുന്നത് മജ്ലിസ് കൂടിയായ ശരിയാണ്. പ്രഭാഷണം നടത്തുന്നത് സംസാരിക്കുന്നത് ഉസ്മാൻ സാദി പട്ടോരി, കോട്ടക്കുന്ന് ഖത്തീബാണ്. ಸುದ್ದಿಗೋಷ್ಠಿಯಲ್ಲಿ ದರ್ಸ್ ಮುದರಿಸ್ ಸಲಾಂ ವಾಫಿ ಅಜರಿ, ಅಧ್ಯಕ್ಷ ಸಿಎಚ್ ಇಸ್ಮಾಯಿಲ್ ಹಾಜಿ, ಜಮ್ಹತ್ ಅಧ್ಯಕ್ಷ ಅಬ್ಬಸ್ ಹಾಜಿ, ದರ್ಸ್ ಪ್ರಧಾನ ಕಾರ್ಯದರ್ಶಿ ವಿ ಅಬ್ದುಲ್ ರಹಮಾನ್ ಹಾಜಿ, ಕಾರ್ಯಕ್ರಮ ಸಮಿತಿ ಅಧ್ಯಕ್ಷ ಅನ್ವರ್ ಕಡವತ್, ಸಂಚಾಲಕರಾದ ಮುಸ್ತಫಾ ರಹಮಾನಿ, ಸಾವದ್ ವಾಫಿ ಮುಂತಾದವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೇರಳ ಕರ್ನಾಟಕ ಗಡಿಭಾಗವಾದ ತಲಪಾಡಿಯ ಕೇರಳ ಖಾಸಗಿ ಬಸ್ ನಿಲ್ದಾಣದಲ್ಲಿ ಬಸ್ಸುಗಳನ್ನು ರಸ್ತೆಯಲ್ಲೇ ಅಡ್ಡಾದಿಡ್ಡಿಯಾಗಿ ನಿಲುಗಡೆಗೊಳಿಸುತ್ತಿರುವ ಪರಿಣಾಮ ಸಾರ್ವಜನಿಕರು ಹಾಗೂ ವಾಹನ ಸವಾರರು ತೀವ್ರ ಸಂಕಷ್ಟ ಎದುರಿಸುತ್ತಿದ್ದಾರೆ. ಬಸ್ಸುಗಳನ್ನು ನಿಲುಗಡೆ ನೀಡಿದ ನಿಲ್ದಾಣದ ಒಳಗೆ ರಸ್ತೆಯಲ್ಲೇ ನಿಲ್ಲಿಸಿ ಪ್ರಯಾಣಿಕರನ್ನು ಹತ್ತಿಸುತ್ತಿರುವುದು ದೊಡ್ಡ ಅಪಘಾತಗಳಿಗೆ ಆಹ್ವಾನ ನೀಡುವಂತಿದೆ. ಕೇರಳ ಕರ್ನಾಟಕ ಗಡಿ ಭಾಗವಾದ ತಲಪಾಡಿಯ ಕೇರಳ ಖಾಸಗಿ ಬಸ್ ನಿಲ್ದಾಣದಲ್ಲಿ ಬಸ್ಸುಗಳನ್ನು ರಸ್ತೆಯಲ್ಲಿ ಅಡ್ಡದಿಡ್ಡಿಯಾಗಿ ನಿಲುಗಡೆಗೊಳಿಸುತ್ತಿರುವ ಪರಿಣಾಮ ಸಾರ್ವಜನಿಕರು ಹಾಗೂ ವಾಹನ ಸವಾರರು ತೀವ್ರ ಸಂಕಷ್ಟ ಎದುರಿಸುತ್ತಿದ್ದಾರೆ. ಬಸ್ಸುಗಳನ್ನು ನಿಲುಗಡೆಗೆ ನೀಡಿದ ನಿಲ್ದಾಣದ ಒಳಗೆ ರಸ್ತೆಯಲ್ಲೇ ನಿಲ್ಲಿಸಿ ಪ್ರಯಾಣಿಕರನ್ನು ಹತ್ತಿಸುತ್ತಿರುವುದು ದೊಡ್ಡ ಅಪಘಾತಗಳಿಗೆ ಆಹ್ವಾನ ನೀಡುವಂತಿದೆ. ಕುಂಜತ್ತೂರು ಹಾಗೂ ತೂಮಿನಾಡು ಭಾಗದಿಂದ ಮಂಗಳೂರು ಕಡೆಗೆ ತೆರಳುವಾಗ ಖಾಸಗಿ ಬಸ್ಸುಗಳು ರಸ್ತೆಯ ಮಧ್ಯದಲ್ಲೇ ಸಾಲುಗಟ್ಟಿ ನಿಲ್ಲುತ್ತಿವೆ. ಇದರಿಂದಾಗಿ ಬಲ ಭಾಗದಿಂದ ವೇಗವಾಗಿ ಬರುವ ಇತರ ವಾಹನಗಳು ಚಾಲಕರಿಗೆ ಸರಿಯಾಗಿ ಕಾಣುತ್ತಿಲ್ಲ. ಈ ಜಾಗದಲ್ಲಿ ಈಗಾಗಲೇ ಹಲವು ಬಾರಿ ಸಂಭವಿಸಬಹುದಾಗಿದ್ದ ದೊಡ್ಡ ಅಪಘಾತಗಳು ಕೂದಲೆಳೆ ಅಂತರದಲ್ಲಿ ತಪ್ಪಿ ಹೋಗಿವೆ ಎಂದು ಸ್ಥಳೀಯರು ಆತಂಕ ವ್ಯಕ್ತಪಡಿಸಿದ್ದಾರೆ. ಬಸ್ಸು ಚಾಲಕರಿಗೆ ಈ ಬಗ್ಗೆ ಹಲವಾರು ಬಾರಿ ಮನವಿ ಮಾಡಿದ್ದರೂ ಅವರು ಮಾತ್ರ ತಮ್ಮ ಹಳೆಯ ಚಾಳಿಯನ್ನು ಮುಂದುವರಿಸುತ್ತಿದ್ದಾರೆ. ಸಾರ್ವಜನಿಕರ ಜೀವದೊಂದಿಗೆ ಆಟವಾಡುತ್ತಿರುವ ಬಸ್ ಸಿಬ್ಬಂದಿಗಳ ನಡೆಗೆ ಸ್ಥಳೀಯರಲ್ಲಿ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ. ಈ ಕುರಿತು ಪ್ರತಿಕ್ರಿಯಿಸಿದ ತೂಮಿನಾಡು ವಾರ್ಡ್ ಸದಸ್ಯರಾದ ಇಲಿಯಾಸ್ ತೂಮಿನಾಡ್, ನಾನು ವೈಯಕ್ತಿಕವಾಗಿ ಈ ಬಗ್ಗೆ ಹಲವು ಬಾರಿ ಬಸ್ಸು ಚಾಲಕರಲ್ಲಿ ವಿನಂತಿಸಿಕೊಂಡಿದ್ದೇನೆ.
ಮಾತನಾಡಿದ ಸಂದರ್ಭದಲ್ಲಿ ಸರಿಪಡಿಸಿಕೊಳ್ಳುತ್ತೇವೆ ಎಂದು ಹೇಳುವರು. ಬಳಿಕ ಮತ್ತೆ ಅದೇ ರೀತಿ ವರ್ತಿಸುವುದು ವಿಷಾದನೀಯ. ಸಾರ್ವಜನಿಕರ ಸುರಕ್ಷತೆಯ ದೃಷ್ಟಿಯಿಂದ ಈ ಬಗ್ಗೆ ಕಠಿಣ ಕ್ರಮ ಕೈಗೊಳ್ಳುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ നിർദ്ദേശന ನೀಡಲಾಗುವುದು ಎಂದು ತಿಳಿಸಿದರು. എൻ്റെ അതിർത്തിയായ തളപ്പാടി പ്രദേശത്ത് ബസ് നിർത്താൻ സംവിധാനം ഉണ്ടായിട്ടും ലോക്കൽ ബസ് അവിടെ നിർത്തുന്നില്ല. എങ്ങനെ ആ ലൈൻ വരിയായിട്ട് നിർത്തുന്നൊന്നില്ല. ഒരുപാട് പ്രാവശ്യം ഞാൻ പറഞ്ഞിട്ടുണ്ട്, ഓരോട് ഓർണിംഗ് കൊടുത്തിട്ടുണ്ട് കറക്റ്റായിട്ട് ലൈൻ വരിയായിട്ട് നിർത്താൻ. അവിടെ അതിർത്തി പ്രദേശമായിട്ട് തളപ്പാടിയും കർണാടക കേരള അതിർത്തി ആയതുകൊണ്ട് ബസ് അവിടെ ടേണാവാനും ഭയങ്കര ബുദ്ധിമുട്ടാണ്. ആൾക്കാർക്ക് ഇറങ്ങാനും ബുദ്ധിമുട്ടാകുന്നുണ്ട്. ഈ ലോക്കൽ ബസ് റോട്ടിൽ തന്നെ നിർത്തുന്നുണ്ട്. അതുകൊണ്ട് ഒരുപാട് പ്രാവശ്യം ഞാൻ ഓർണിംഗ് കൊടുത്തതാണ്. ഇനിയും വീണ്ടും ഇതിലേക്ക് ശക്തമായിട്ട് നിയമ നടപടിയായിട്ട് ഞാൻ ഇതിലേക്കായിട്ട് പോവും. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ ಮಂಜೇಶ್ವರ. ಕೇರಳ ಗ್ರಂಥಾಲಯ ಪರಿಷತ್ತಿನ ಸೂಚನೆಯಂತೆ ಕೋಲಾಯಿ ಗ್ರಂಥಾಲಯದಲ್ಲಿ ಓದುವ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಕಾರ್ಯಕ್ರಮವನ್ನು ರಾಜ್ಯ ಶಿಕ್ಷಕ ಪ್ರಶಸ್ತಿ ವಿಜೇತ ಉನ್ನಿಕೃಷ್ಣನ್ ಉದ್ಘಾಟಿಸಿದರು. ಕೇರಳ ಲೈಬ್ರರಿ ಕೌನ್ಸಿಲ್ನ ನಿರ್ದೇಶದಂತೆ ಕೋಲಾಯಿ ಲೈಬ್ರರಿಯಲ್ಲಿ ಆಯೋಜಿಸಲಾದ ವಾಚನಗೋಷ್ಠಿಯನ್ನು ರಾಜ್ಯ ಶಿಕ್ಷಕ ಪ್ರಶಸ್ತಿ ವಿಜೇತ ಉನ್ನಿಕೃಷ್ಣನ್ ಮಾಷ್ ಅಣಿಂಜ ಉದ್ಘಾಟಿಸಿದರು. ತಾಲೂಕು ಗ್ರಂಥಾಲಯ ಪರಿಷತ್ತು ಸದಸ್ಯ ಎಸ್.ವಿ. ಅಶೋಕಕುಮಾರ್ ಮುಖ್ಯ ಅತಿಥಿಯಾಗಿದ್ದರು. ಹಸೈನಾರ್ ತೋಟುಂಬಾಗಂ ಅಧ್ಯಕ್ಷತೆ ವಹಿಸಿದ್ದರು. ಸ್ಕಾನಿಯಾ ಬೆದಿರಾ, ಸುಲೇಖಾ ಮಾಹಿನ್, ನವಾಜ್ ಫಾರಿಸ್ ಮತ್ತು ಕರೀಂ ಚೌಕಿ ಮಾತನಾಡಿದರು. നമ്മൾ കാണാത്ത കഴിവുകളുണ്ട് കുട്ടികൾക്ക്, ഉറപ്പാണ്. ആ കഴിവുകൾ കണ്ടെത്തുക എന്നുള്ളതാണ് നമ്മുടെ ഉത്തരവാദിത്വം. അത് കണ്ടെത്തി അതിനെ പ്രോത്സാഹിപ്പിക്കുക, പ്രോജ്വലിപ്പിക്കുക. അവൻ വാനമുട്ട വളരും, അവൾ ഈ ഭൂമിയുടെ ഉയരത്തിലെത്തും. ചോദിച്ചു, പാട്ടുപാടുന്ന കുട്ടിയാര്, വരക്കുന്ന കുട്ടിയാര്, കളിക്കുന്ന കുട്ടിയാര്? കളിക്കുന്ന കുട്ടി മോശ അല്ല. ഏറ്റവും അധികം അറിയപ്പെടുന്നത് കളിക്കാരാണ്. കളിക്കുന്ന കുട്ടി ആരാണ്? നന്നായി ഡാൻസ് ചെയ്യുന്ന കുട്ടി ആരാണ്? നന്നായി പുഞ്ചിരിക്കാനുള്ള ശേഷി ആർക്കൊക്കെ ഉണ്ട്? കുട്ടികളോട് ചോദിച്ചാൽ പറയാൻ പറ്റുമോ ആർക്കൊക്കെ ചിരിക്കാൻ പറ്റുന്നുണ്ട്? ഇവിടെയുള്ള എല്ലാ കുട്ടികളും ചിരിക്കുന്നുണ്ട് നന്നായിട്ട്. ഞാൻ കണ്ടു നേരത്തെ, സുന്ദരമായി ചിരിക്കുന്നുണ്ട്. മക്കളെ, നഷ്ടപ്പെട്ടു പോയ ഒരു വലിയ നന്മയാണത്. മറ്റു ചുറ്റുപാടുള്ള കുട്ടികൾക്കൊക്കെ നഷ്ടപ്പെട്ടു പോയി, പുഞ്ചിരിക്കാൻ അറിയുന്നില്ല. അവർക്ക് ആകെ ഈ മൊബൈൽ ഫോൺ നോക്കി തല താഴ്ത്തി. നമ്മുടെ രവീന്ദ്രനാഥ് ടാഗോർ പറഞ്ഞത് ഹോൾഡ് യുവർ ഹെഡ് ഹൈ എന്നാണ്. തല ഉയർത്തി നിൽക്കാനും നടക്കാനും പറഞ്ഞത്. പക്ഷേ ഇപ്പോൾ എല്ലാവരും തല താഴ്ത്തി നിൽക്കുന്നൊരവസ്ഥയാണ്. പക്ഷെ നിങ്ങൾ അങ്ങനെയല്ല. നിങ്ങൾക്ക് പുഞ്ചിരിക്കാൻ അറിയാം. അതോടൊപ്പം നിങ്ങൾക്ക് ഉമ്മ തരുന്ന സ്നേഹത്തെ തിരിച്ചറിയാൻ പറ്റുന്നുണ്ട്. ഉമ്മ കുറ്റം പറയില്ല നിങ്ങളെ. നിങ്ങളുടെ കഴിവുകളെക്കുറിച്ച് മറ്റുള്ളവരോട് പറയും. വീട്ടുകാരോട്, ബന്ധുക്കളോട് ഫോൺ ചെയ്ത് പറയുമ്പോൾ നമുക്ക് പറയാനുള്ളത് ഇവനിൽ ഉണ്ടായ നല്ല മാറ്റങ്ങളെയാണ്, കഴിവുകളെയാണ്. കേടുകളെ കണ്ടെത്തുക, അന്വേഷിച്ചു പോവുക അല്ല രക്ഷകർത്തൃത്വം. മറിച്ച് അവരിൽ പുറപ്പെടുവിക്കുന്ന ചെറിയ ഒരു ശേഷിയെങ്കിലും, അത് പരീക്ഷയിൽ 0 മാർക്ക് നേടിയവൻ ചിലപ്പോൾ മനുഷ്യ സ്നേഹത്തിന്റെ കാര്യത്തിൽ ഏറ്റവും ഒന്നാമനായിരിക്കും. അതെടുത്തു പറയണം നമ്മൾ. ಬಾಲವೇದಿ ನೂತನ ಪದಾಧಿಕಾರಿಗಳಾಗಿ ಅಧ್ಯಕ್ಷರಾಗಿ ಅಲ್ವೀರಾ ಅಮ್ಜದ್, ಉಪಾಧ್ಯಕ್ಷರಾಗಿ ಸಯಾನ್ ನೌಶಾದ್, ಕಾರ್ಯದರ್ಶಿ ಹಿರ್ಸ್ ರೆಹಮಾನ್, ಜೊತೆ ಕಾರ್ಯದರ್ಶಿಯಾಗಿ ಅಜ್ರಾ ಆಶಿಕ್ ಉಪಸ್ಥಿತರಿದ್ದರು. ಸುಲೇಖಾ ಮಾಹಿನ್ ಮತ್ತು ಕರೀಂ ಚೌಕಿ ಮುಖ್ಯ ಪೋಷಕರಾಗಿ ಮುಹಮ್ಮದ್ ಬಿಎ, ಸಿದ್ದಿಕ್ ನಾರಂಪಾಡಿ, ಅನಸ್ ಅಶ್ರಫ್, ಅಲಿಸಾ, ಅಬಾಸಿನ್, ಸಾಲಿಮಾ, ಸಲ್ವಾ, ನಾಜಿಯಾ, ಸಾಲಿಹಾ, ಯಾಫಿಹಾ, ನಹಾನ್, ಅಲಿಸಾ, ಹೈರಾ ಮತ್ತು ಮಿಸ್ಬಾ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿ ಆಯ್ಕೆಯಾದರು. ಬಳಿಕ ನಡೆದ ಸಂಗೀತ ಸದಸ್ಸನ್ನು ಇಬ್ರಾಹಿಂ ಬಾಂಗೋಡ್, ಶಾಫಿ ಕಳ್ಳುವಲಪಿಲ್, ನೌಶಾದ್ ಬಾಯಿಕರ, ಅಬು ಪಾನಲಂ, ಹನೀಫ್ ತುರುತಿ, ಕಾರು, ಬಶೀರ್ ಅತ್ತಿವಳಪ್ಪು ಹಾಗೂ ಬಶೀರ್ ಮುಟ್ಟತೋಡಿ ನಿರ್ವಹಿಸಿದರು. ರಾಜ್ಯ ಕಲೋತ್ಸವದಲ್ಲಿ ಒಪ್ಪನಕ್ಕೆ ಪ್ರಥಮ ಸ್ಥಾನ ಗಳಿಸಲು ಸಹಾಯ ಮಾಡಿದ ತರಬೇತುದಾರ, ಪ್ರೇರಕ ಮತ್ತು ಶಿಕ್ಷಣ ಸಲಹೆಗಾರ ನವಾಜ್ ಫಾರಿಸ್ ಅವರನ್ನು ಶಾಲು ಹೊದಿಸಿ ಸನ್ಮಾನಿಸಲಾಯಿತು. ಮೇ 20ರವರೆಗೆ ನಡೆಯಲಿರುವ ಈ ವಾಚನೋತ್ಸವದಲ್ಲಿ ಪುಸ್ತಕ ಪರಿಚಯ, ಮೆಚ್ಚುಗೆಯ ಟಿಪ್ಪಣಿಗಳು, ರೀಡಿಂಗ್ ಥಿಯೇಟರ್, ನಾಟಕ ತರಗತಿಗಳು, ಜಾನಪದ ಗೀತೆ ಪ್ರದರ್ಶನಗಳು, ಸಾಹಿತ್ಯ ಸ್ಪರ್ಧೆಗಳು, ಸಂದರ್ಶನಗಳು, ಸ್ಥಳೀಯ ಕಥೆಗಳು, ಸಣ್ಣ ಪ್ರವಾಸಗಳು ಮತ್ತು ಮಕ್ಕಳಿಗಾಗಿ ಕೈಬರಹದ ನಿಯತಕಾಲಿಕೆಯನ್ನು ನಡೆಸಲು ನಿರ್ಧರಿಸಲಾಗಿದೆ. ನ್ಯೂಸ್ ಬ್ಯೂರೋ ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸೀತಾಂಗೋಳಿ ಕೊಲೆ ಪ್ರಕರಣದ ಆರೋಪಿಯ ಬಂಧನ. ಕುಡಿದ ಮತ್ತಿನಲ್ಲಿ ನಡೆದ ಜಗಳ ಕೊಲೆಗೆ ಕಾರಣವೆಂದು ಪೊಲೀಸರ ನಿಗಮನ. ಬಿಸಿಲಾಘಾತಕ್ಕೆ ತುತ್ತಾದ ಕಾಞಂಗಾಡ್ ನಗರಸಭೆ ಕೌನ್ಸಿಲರ್ ಉನ್ನಿಕೃಷ್ಣನ್, ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲು. ನುಳ್ಳಿಪಾಡಿ ನಿರ್ಮಾಣ ಹಂತದ ಕಟ್ಟಡದಲ್ಲಿ ಪತ್ತೆಯಾದ ಶವವು ಕೊಲೆಯೆಂದು ಸ್ಪಷ್ಟ. ಆರೋಪಿ ಮಂಜುನಾಥನನ್ನು ಹಾಸನದಲ್ಲಿ ಸೆರೆ ಹಿಡಿದ ಪೊಲೀಸರು.
ಚುನಾವಣೆಯ ಮತ ಎಣಿಕೆಗೆ ಕೇವಲ ದಿನಗಳು ಬಾಕಿ. ಬಹುನಿರೀಕ್ಷೆಯಲ್ಲಿ ಹಲವು ಪಕ್ಷಗಳು. ಬಾಲ್ಯ ವಿವಾಹಕ್ಕೆ ಸಂಬಂಧಿಸಿದ ಪ್ರಕರಣ ತೀವ್ರಗತಿಯಲ್ಲಿ. ಇಮಾಮ್ ರಹಮತುಲ್ಲಾ ಹೇಳಿಕೆಯನ್ನು ದಾಖಲಿಸಿಕೊಂಡ ಚಂದೇರ ಪೊಲೀಸರು. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.